ನಮ್ಮೆಲ್ಲರೂ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿ ಸರ್ ಅವರು ನಮ್ಗೆ ಕೊಟ್ಟಿದ್ದು ದೊಡ್ಡ ಭಾಗ್ಯ ಏನು ಧ್ಯಾನ. ಮೈಸೂರು ಒಂದು 15 ವರ್ಷದ ಕೆಳಗೆ ಹೀಗೆ ಇತ್ತು, ಇಷ್ಟು ಜನ ಇದ್ದರು. ಮತ್ತೆ ಏನೂ ಆಯಿತು, ಸ್ವಲ್ಪ ಡೌನ್ ಆಯಿತು. ಮತ್ತೆ ಇವತ್ತು ಖುಷಿ ಆಗ್ತಾಯಿದೆ. ಮೈಸೂರು ಅದ್ಭುತವಾಗಿ, ಈ ದಸರಾ ಅಂದರೆ ಮೈಸೂರೇ, ಇಡೀ ಪ್ರಪಂಚ ದರ್ಶನ ಪಡ್ತಾರೆ. ಆದರೆ ನಾವು ಅದ್ಭುತವಾದ ಧ್ಯಾನ ಮಾಡ್ತಾಯಿದ್ವಿ. ದಸರಾ ಉತ್ಸವ ಅಂದರೆ ಏನು? ಮಾತೆಗಳು, ಅದೇ ಸಾರ್ ಹೇಳಿದ್ದು, ಮಹಿಳಾ. ಗಂಡಸರೆಲ್ಲ ಯಾರಿಂದ ಕಲ್ತ್ಕೋಬೇಕು? ಹೆಂಗಸರಂತ ಕಲ್ತ್ಕೋಬೇಕು. ನಮ್ಮ ಗುರುಗಳು ಈ ಮಹಿಳೆಯರ ಬಗ್ಗೆ ಇಷ್ಟು ಜ್ಞಾನ, ಮಹಿಳೆಯರ ಬಗ್ಗೆ ಕೊಟ್ಟಿದ್ದು ಯಾರೂ ಇಲ್ಲ. ಮಹಿಳಾ ಧ್ಯಾನ ಚಕ್ರ ಅಂತ ಮಾಡಿದ್ದು ನಮ್ಮ ಗುರುಗಳೇ. 1999 ಮೊದಲು ಕರ್ನೂಲ್ ಧ್ಯಾನ ಯಜ್ಞ ಮೊದಲಾಯಿತು. ಈ ಯಜ್ಞಗಳು, ಮಹಾಯಜ್ಞಗಳು, ಮಹಾಚಕ್ರಗಳು ಮಾಡ್ತಾ ಮಾಡ್ತಾ ನಾವು ಬಂದಿವಿ. ಸಾರ್ ಹೇಳ್ತಾಯಿದ್ರು 2000ವರೆಗೆ, 2000ದಲ್ಲಿ ಏನೂ ಆಗುತ್ತೆ ಅಂದ್ಕೊಂಡ್ರೆ ಏನೂ ಆಗಲಿಲ್ಲ. 2012 14 ದಿನ ಧ್ಯಾನ ಮಹಾಚಕ್ರ ಕಡ್ತಾಲಲ್ಲಿ. 2012 21 ಬೆಳಗ್ಗೆ 7 ಗಂಟೆಗೆ ಪತ್ರಿ ಸರ್ ಸ್ಟೇಜ್ ಮೇಲೆ ಹೇಳಿದರು, ಇವತ್ತು ರಾತ್ರಿ 12 ಗಂಟೆಯಿಂದ ಸತ್ಯಯುಗ ಆರಂಭವಾಗತ್ತೆ ಅಂತ ಹೇಳಿದರು. 2012 ಡಿಸೆಂಬರ್ 21 ರಾತ್ರಿ 12ದಿಂದ ಯಾವ ಯುಗ? ನಾವೆಲ್ಲರೂ ಏನು ಅನ್ಕೊತಾ ಇದ್ರಿ? ನೀವೆಲ್ಲರೂ ಇನ್ನು ಕಲಿಯುಗ ಅನ್ಕೊತಾ ಇದ್ರಿ. ಮತ್ತೆ ಧ್ಯಾನ ಮಹಾಚಕ್ರಗಳು ಮಾಡ್ತಾ 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 2019 ಮಹಿಳಾ ಧ್ಯಾನ ಮಹಾಚಕ್ರ ಆಯಿತು. ಮಹಿಳಾ ಶಕ್ತಿನ ಜಾಗೃತಿ ಮಾಡಿದರು ಪತ್ರಿ ಸರ್ ಮಹಿಳಾ ಧ್ಯಾನ ಮಹಾಚಕ್ರದಿಂದ. ಆವಾಗ ಏನಾಯಿತು? ಕರೋನಾ ತಾಯಿ ಬಂತು. ಆ ಕರೋನಾ ತಾಯಿ ಬಂದರೆ ಏನಾಯಿತು? ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದರೆ ಏನಾಯಿತು? ಧ್ಯಾನ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ಟೈಮ್ ಸಿಕ್ತು. ಆ ಶ್ರೀರಾಮ ಭಗವಾನನಿಗೆ ವನವಾಸ ವರ ಹೇಗಾಯಿತು ಧ್ಯಾನ ಮಾಡ್ಕೊಳ್ಳೋಕ್ಕೆ, ಋಷಿಗಳ ಸಾಂಗತ್ಯ ಮಾಡ್ಕೊಳ್ಳೋಕ್ಕೆ. ಆ ಶ್ರೀರಾಮ ಭಗವಾನಿಗೆ, ಸೀತಾಮಾತಾ ಲಕ್ಷ್ಮಣಗೆ ವನವಾಸ ವರ, ಶಾಪವಲ್ಲ, ಸಾಧನೆ ಸಾಂಗತ್ಯ ಮಾಡ್ಕೊಳ್ಳೋಕ್ಕೆ. ನಮಗೆ ಲಾಕ್ಡೌನು ವರ, ಧ್ಯಾನ ಮಾಡ್ಕೊಳ್ಳೋಕ್ಕೆ, ಧ್ಯಾನ ಪ್ರಚಾರ ಮಾಡ್ಕೊಳ್ಳೋಕ್ಕೆ. ಮಹಿಳಾ ಶಕ್ತಿದಿಂದನೇ ಆ ತಾಯಿ ಬಂದಿರೋದು. ಆ ಕರೋನಾ ತಾಯಿ ಬಂದರೆ ಏನಾಯಿತು? ಕುರುಕ್ಷೇತ್ರ ಸಂಗ್ರಾಮ ಮೊದಲಾಯಿತು. ಅಷ್ಟುವರೆಗೆ ರಾಯಭಾರ. ಎಲ್ಲರೂ ಅನ್ಕೊತಾ ಇದ್ದಾರಾ ಕರೋನಾ ಮುಗಿದೋಯ್ತು? ಇಲ್ಲ, ನಡೀತಾ ಇದೆ ಕುರುಕ್ಷೇತ್ರ. ಆ ಮಹಾಭಾರತದ ಕುರುಕ್ಷೇತ್ರ ದುರ್ಯೋಧನ ಸತ್ತೋದಾಗ ನಿಂತೋಯ್ತು. ಈ ಕುರುಕ್ಷೇತ್ರ ಈ ಭೂಮಿ ಮೇಲೆ ಕೊನೆ ಮನುಷ್ಯ ಸಸ್ಯಾಹಾರಿ ಆಗೋವರೆಗೆ ಈ ಕುರುಕ್ಷೇತ್ರ ನಿಂದಿರೋದೇ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಧ್ಯಾನ ಪ್ರಚಾರ, ಸಸ್ಯಾಹಾರ ಪ್ರಚಾರ, ಪಿರಮಿಡ್ ನಿರ್ಮಾಣಗಳು ಮಾಡಬೇಕು. ಇದೇ ನಮ್ಮ ಲಕ್ಷ್ಯವು. ನಾವು ಸೇವೆ ಮಾಡ್ತಾ ಇದ್ದೀವಿ. ಏನು ಸೇವೆ? ಮಾಧವ ಸೇವೆ, ಮಾನವ ಸೇವೆ. ಈ ವಿಶುದ್ಧ ಚಕ್ರದಲ್ಲಿರೋರು ಮಾನವ ಸೇವೆ, ಮಾಧವ ಸೇವೆ. ಮದರ್ ತೆರಿಸಾ, ಮಹಾತ್ಮ ಗಾಂಧಿ ಯಾವ ಲೆವೆಲು? ವಿಶುದ್ಧ. ನಾವ್ಯಾರು? ನಾವು ಅಗ್ನ ಸಹಸ್ರಾರ. ನಾವೆಲ್ಲರೂ ಇಲ್ಲಿರೋರು. ಮಾಧವ ಸೇವೆ, ಮಾನವ ಸೇವೆ. ಏನು ಮಾಧವ ಸೇವೆ ಅಂದರೆ? ಯಾರಿಗೆ ಕಿವಿದೆಯೋ ಅವ್ರಿಗೆ ಧ್ಯಾನ ಹೇಳಬೇಕು, ಯಾರಿಗೆ ಮೂಗಿದ್ರೆ ಅವ್ರಿಗೆ ಧ್ಯಾನ ಮಾಡಿಸ್ಬೇಕು, ಯಾರಿಗೆ ಬಾಯಿದ್ರೆ ಅವ್ರ ಧ್ಯಾನ ಬೋಧನೆ ಮಾಡಬೇಕು, ಯಾರಿಗೆ ಕಾಲಿದ್ರೆ ಧ್ಯಾನ ಪ್ರಚಾರ ಮಾಡಬೇಕು. ಇದೇ ಅದ್ಭುತ ಸೇವೆ. ಈ ದೇಹ
ಒಂದು ಮಂದಿರ. ಈ ಆತ್ಮ ಶಿವನಿಗೆ ಧ್ಯಾನ ಮಾಡಿಕೊಳ್ಳೋಕ್ಕೆ ಇದು ಒಂದು ದೇವಸ್ಥಾನ. ಈ ದೇಹ ಒಂದು ರಥ ಪ್ರಚಾರ ಮಾಡಿಕೊಳ್ಳೋಕ್ಕೆ. ನಾನು ಈ ರಥ ಹಾಕ್ಕೊಂಡು ಅಮೆರಿಕಾಗೆ ಹೋದೆ. 70 ದಿನ ಅಮೆರಿಕ ಎಲ್ಲ ಓಡಾಡಿ ನಾನು ಪ್ರಚಾರ ಮಾಡಿ ಬಂದೆ. ಈ ರಥ ಇಲ್ಲಾಂದರೆ ನಾನು ಅಮೆರಿಕಾಗೆ ಹೋಗ್ಬೋದಾ? ಇಲ್ಲಿಗೆ ಬರ್ಬೋದಾ? ಈ ದೇಹ ತಗೊಂಡಿದ್ದು ಯಾಕೆ? ಧ್ಯಾನ ಮಾಡೋಕ್ಕೆ. ಈ ದೇಹ ತಗೊಂಡಿದ್ದು ಯಾಕೆ? ಧ್ಯಾನ ಪ್ರಚಾರ ಮಾಡೋಕ್ಕೆ. ಎರಡೇ ಕೆಲಸಗಳು ಪಿರಮಿಡ್ ಮಾಸ್ಟರ್ಸ್ಗೆ. ಟೈಮ್ ಸಿಕ್ಕಿದ್ರೆ ಧ್ಯಾನ, ಟೈಮ್ ಸಿಕ್ಕಿದ್ರೆ ಧ್ಯಾನ ಪ್ರಚಾರ. ಇನ್ನು ಬೇರೆ ಏನು ಕೆಲಸ ಇಲ್ಲ. ಎಷ್ಟು ಟೈಮ್ ಹಾಳು ಮಾಡ್ತೀವಲ್ಲ ನಾವು. ಟೈಮ್ ಹಾಳು ಮಾಡಬಾರ್ದು, ಒಂದು ಕ್ಷಣನೂ ನಾವು ಹಾಳು ಮಾಡಬಾರ್ದು. ಪಿರಮಿಡ್ ಮಾಸ್ಟರ್ಸ್ ಅಂದರೆ ಟೈಮ್ನ ಉಪಯೋಗಿಸ್ಕೊಳ್ಳೋರು. ಮಾಯದ ಬಗ್ಗೆ ಪತ್ರಿಸಾರ್ ಏನು ಹೇಳಿದ್ರು ಅಂದರೆ, ಸಮಯವೇ ಮಾಯ ಅಂದರು. ನನಗೆ ಅರ್ಥ ಆಗಲಿಲ್ಲ, ಸಮಯವೇನು ಮಾಯವೇನು ಅಂದರೆ, ಯಾವ ಕ್ಷಣ ನಾವು ಉಪಯೋಗಿಸ್ಕೊಳ್ಳಲ್ಲೋ ಆ ಕ್ಷಣ ಮಾಯದಲ್ಲಿ ಬಿದ್ದೋಗಿದ್ದೀವಿ ಅಂತ ತಿಳ್ಕೋಬೇಕು. ಬುದ್ಧ ಭಗವಾನ್ ಹೇಳ್ತಾ ಇದ್ರು, ಎವ್ರಿ ಮೊಮೆಂಟ್ ಈಸ್ ದ ಲಾಸ್ಟ್ ಮೊಮೆಂಟ್. ಇದೇ ಕೊನೆ ಕ್ಷಣ, ಇನ್ನೊಂದು ಕ್ಷಣ ನಾನಿರಲ್ಲ ಅಂತ ಅಂದ್ಕೊಂಡ್ರೆ ನಾವು ಆ ಕ್ಷಣನ ಉಪಯೋಗಿಸ್ಕೊತೀವಿ. ಇಲ್ಲಾಂದರೆ ನಾಳೆ ನೋಡೋಣ. ಏಕನಾಥ ಸ್ವಾಮೀಜಿ ಮಹಾಯೋಗಿಗಳವರು, ನಾರ್ತ್ ಇಂಡಿಯಾ. ಅವ್ರ ಬಾಯಿಂದ ಏನನ್ನ ಮಾತು ಬಂದರೆ ಅದೇ ಆಗತ್ತೆ. ಅವನು ಹೋಗ್ತಾನೆ ಏಕನಾಥ ಸ್ವಾಮೀಜಿ ಹತ್ರ, ಸ್ವಾಮಿ ಏನನ್ನ ಹೇಳ್ರಿ ಸ್ವಾಮಿ, ನೀನು 10 ದಿನ ಜೀವನ ಇರ್ತೀಯೋ 11 ದಿನ ನಿನ್ನ ಪ್ರಾಣ ಹೋಗುತ್ತೆ. ಮತ್ತು ಏನು ಮಾಡಬೇಕು ಸ್ವಾಮಿ? ಇರೋದು 10 ದಿನ, ಎಲ್ಲರಿಗೆ ಸೇವೆ ಮಾಡು, ನಿನ್ನ ಹತ್ರ ಇರೋದೆಲ್ಲ ಕೊಡು, ಬಿಟ್ಟು ಏನು ತಗೊಂಡೋಗೋದು ಏನಿಲ್ಲ, ಎಲ್ಲ ಬಿಟ್ಟು ಹೋಗ್ಬೇಕು. ಅವನು 10 ದಿನ ಆದಮೇಲೆ ಬರ್ತಾನೆ 11ನೇ ದಿನ, ಏನು ಸ್ವಾಮಿ ನನ್ನ ಪ್ರಾಣ ಹೋಗಲಿಲ್ಲ. ನಿನ್ನ ಜೀವನ ಹೇಗಿತ್ತು? ಏನು ಅದ್ಭುತ ಸ್ವಾಮಿ, ಶತ್ರುಗಳೆಲ್ಲ ಮಿತ್ರಗಳಾದರೂ ಎಲ್ಲರೂ ನನಗೆ ಪ್ರೀತಿ ಕೊಡ್ತಾ ಇದ್ದಾರ, ನಾನು ಎಲ್ಲರನ್ನ ಪ್ರೀತಿಸ್ತಾ ಇದ್ದೀನಿ, ಜೀವನ ಅದ್ಭುತವಾಗಿದೆ, ಹೀಗೆ ಜೀವನ ಮಾಡು ಅಂತಾನೆ. ಹೌದಾ? ನಾವು ಯಾವ ಕ್ಷಣ ದೇಹ ಬಿಟ್ಟು ಹೋಗ್ತೀವೋ ಗೊತ್ತಿಲ್ಲ. ಹೇಗೆ ನಾಲ್ಗಿರೋದು ಧ್ಯಾನ ಹೇಳಕ್ಕೆ. ನಾವೆಲ್ಲರೂ ಹುಟ್ಟಿದ್ದು ಧ್ಯಾನ ಹೇಳಕ್ಕೆ. ಈ ಭೂಲೋಕ ಒಂದು ಪಾಠಶಾಲೆ, ಭೂಲೋಕದ ಸ್ಕೂಲ್ ಟೀಚರ್ಸೇ ಪಿರಮಿಡ್ ಮಾಸ್ಟರ್ಸ್. ನಾವು ಎಷ್ಟೋ ಜನ್ಮ ತಗೊಂಡಿದ್ದೀವಿ, ಎಷ್ಟೋ ಜ್ಞಾನ ಹೊಂದಿದ್ದೀವಿ, ಯಾರಿಗೆ ಹೇಳಿಕೊಟ್ಟಿಲ್ಲ, ಮತ್ತೆ ಜನ್ಮ ತಗೊಂಡಿದ್ದೀವಿ. ಇವಾಗ ಮತ್ತೆ ಯಾರಿಗೆ ಹೇಳಲಿಲ್ಲ ಅಂದರೆ ಏನೂ ಆಗಲ್ಲ, ಇನ್ನೊಂದು ಜನ್ಮ ತಗೋಬೇಕಷ್ಟೆ. ಬೇಕಾ ಇನ್ನೊಂದು ಜನ್ಮ ನಮಗೆ? ಟೈಮ್ ಹಾಳು ಮಾಡಬೇಕಾ? ಟೈಮ್ ಇಲ್ವಾ? ಟೈಮ್ ಹಾಳು ಮಾಡಬಾರ್ದು. ಟೈಮ್ ಈಸ್ ವ್ಯಾಲ್ಯೂಬಲ್. ಆ ಸಮಯ ಉಪಯೋಗಿಸ್ಕೊಳ್ಳೋದು ನಮಗೇ ಗೊತ್ತು. ಪಿರಮಿಡ್ ಮಾಸ್ಟರ್ಸ್ಗೆ ಎಲ್ಲರೂ ಮಜಾ ಮಾಡ್ತಾರೆ ಹೊರಗೆ, ನಾವು ಬಂದಿಲ್ಲಿ ಕೂತ್ಕೊಂಡಿದ್ವಿ, ಬ್ರಹ್ಮಾನಂದ ಹೊಂದಿದ್ವಿ. 3 ತಾಸು. ಏನು ಮ್ಯೂಸಿಷಿಯನ್ಸ್ ಅವರು, ಅವ್ರಿಗೊಂದ್ಸರಿ ಜೋರಾಗಿ ಚಪ್ಪಾಳೆ. ಅದ್ಭುತ. ಮರ್ತೋಗಿದ್ದೀವಿ ನಮ್ಮನ್ನು ನಾವು ಆ ಸಂಗೀತ ನಾದದಿಂದ. ಎಂಥ ಸೇವೆ ಮಾಡಿದ್ರು ಅವರು ನಮಗೆ. ಸೇವೆ ಮಾಡಬೇಕು ಅಂದರೆ ಏನು? ಧ್ಯಾನ ಪ್ರಚಾರ ಮಾಡೋದು, ಇನ್ನೇನಿಲ್ಲ. ಧ್ಯಾನ ಪ್ರಚಾರ ಮಾಡೋಕ್ಕೆ ಯಾರಿಗನ್ನ ಕೊಡಬೇಕಾ? ಏನು ಕೊಡಬೇಕಾ? ಏನನ್ನ ಹೊಂದಬೇಕಾ? ಏನಿಲ್ಲ. ಹೊಂದಿದ ಜ್ಞಾನವಿದೆ ನಮ್ಮ ಹತ್ರ, ಅದು ಜಾಗೃತಿ ಮಾಡಿಕೊಳ್ಳೋಕ್ಕೆ ಧ್ಯಾನ, ಅದು ಕೊಡೋಕ್ಕೆ ನಾಲಿಗೆ. ಇದೇ ಸೇವಾ. ಎಷ್ಟು ಸೇವೆ ಮಾಡ್ಬೋದು ನಾವು? ಬೇಕಾದಷ್ಟು ಮಾಡ್ಬೋದು. 1997 ನಾನು ಧ್ಯಾನ ಪ್ರಚಾರ ಮಾಡಿದಾಗ ಕೇಳಿಸ್ಕೊಳ್ಳೋರು ಯಾರೂ ಇಲ್ಲ. ಇವಾಗ ಕಾಯ್ತಾ ಇದ್ದಾರೆ. ನಾವು ಹೋಗಿ ಎಲ್ಲರ ಹತ್ರ ಹೋಗಿ ಹೇಳಬೇಕು. ಕಾಯ್ತಾ ಇದ್ದಾರೆ. ಈ ಭಾಗ್ಯವು ಇವಾಗ ಎಲ್ಲರಿಗೂ ನಮಗೆ ಸಿಕ್ಕಿದೆ. ನಾನು 2004 ಅಮೆರಿಕ ಹೋದಾಗ 10 ಜನ ಪಿರಮಿಡ್ ಮಾಸ್ಟರ್ಸ್ ಇಲ್ಲ ಇಡೀ ಅಮೆರಿಕಾದಲ್ಲಿ. ಇವಾಗ
15 ಸ್ಟೇಟು 70 ದಿನ ಓಡಾಡಿದ್ರೇನು ನನಗೆ ಟೈಮ್ ಸಾಕಾಗಲಿಲ್ಲ. ಎಂಥ ಭಾಗ್ಯವಲ್ಲ. ಯಾಕೆ ನಾವು ಮಾಡಬಾರ್ದು ಪ್ರಚಾರ? ಈ ದೇಹ ಬಿಟ್ಟಿದ ಮೇಲೆ ಲೋಕಕ್ಕೆ ಹೋಗ್ತೀವಿ ನಾವು. ಅಲ್ಲಿ ಮಾಸ್ಟರ್ಸು ಈಗ ತೋರಿಸ್ತಾರ, ನೋಡಪ್ಪ ನಿನ್ನ ಬ್ಯಾಂಕ್ ಅಕೌಂಟ್ ಎಲ್ಲ ಬಿಟ್ಟು ಬಂದಿದೆಯಲ್ಲ, ಕೋಟಿ ದುಡ್ಡು ಮನೆ ಎಲ್ಲ ಇಲ್ಲಿ ಏನಿದೆ ನೋಡಂದ್ರೆ ಏನಿರುತ್ತೆ. ನೀನು ಧ್ಯಾನ ಪ್ರಚಾರ ಮಾಡಿ ಎಷ್ಟು ಮಿತ್ರನ ಹೊಂದಿದೆಯೋ ನೋಡ್ಕೊಳ್ಳೋ ಅಂತಾರೆ. ನಾವೆಲ್ಲರೂ ಯಾರು? ಮೈತ್ರೇಯ ಬುದ್ಧರು. ಯಾರು ಮೈತ್ರೇಯ ಬುದ್ಧ? ಧ್ಯಾನ ಪ್ರಚಾರ ಮಾಡಿ ಮಿತ್ರತ್ವನ ಹೊಂದವರೇ ಮೈತ್ರೇಯ ಬುದ್ಧರು. ಆ ಬುದ್ಧ ಭಗವಾನ ಪ್ರಚಾರ ಮಾಡಿ ದೇಹ ಬಿಟ್ಟು ಹೋಗ್ಬಿಟ್ರು. ಆ ಕೆಲಸ ಯಾರು ಮಾಡ್ತಾ ಇದ್ದೀರಿ? ನಾವೆಲ್ಲರೂ ಮಾಡ್ತಾ ಇದ್ವಿ. ಆ ಕೆಲಸ ನಾವು ಮುಗಿಸ್ತಾ ಇದ್ವಿ. ನಮ್ಮ ಗುರುಗಳು ಒಂದು ಸಂಕಲ್ಪ ಕೊಟ್ಟು ಹೋಗಿದ್ದಾರೆ ನಮಗೆ. ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್. ಇದಕ್ಕೆ ಸಂಪೂರ್ಣವಾಗಿ ನಾವು ಮಾಡಬೇಕು. ಏನು ಸಂತೋಷವಂದರೆ ಅದ್ಭುತ. ನಮ್ಮ ಸೊಸೈಟಿ ಏಕತ್ವ. ಈ ಮೈಸೂರು ನಮ್ಮದೇ, ಮೈಸೂರವ್ರದ್ದಲ್ಲ ಇದು. ಇಡೀ ಪಿರಮಿಡ್ ಮಾಸ್ಟರ್ದೆಲ್ಲರೂ ಮೈಸೂರೇ. ಅದಕ್ಕೆ ನಾವೆಲ್ಲರೂ ಸೇರಿ ಎಷ್ಟು ಸೇವೆ, ಅಡುಗೆ ಮನೆ ಹತ್ರ ಹೂವಿನ ಅಡುಗೆಗಳವರು ಎಲ್ಲರೂ ಸಹ ನಾವು ಸೇವೆ ಮಾಡ್ತಾಯಿದ್ವಿ. ಎಷ್ಟು ಖುಷಿ ಆಯಿತು. 4 ಪಿಲ್ಲರ್ಸ್ ಪಿರಮಿಡ್ ಸೊಸೈಟಿ. ದುಡ್ಡು ಕೊಡೋರು, ಆರ್ಗನೈಸ್ ಕೆಲಸ ಮಾಡಿಸೋರು, ಕೆಲಸ ಮಾಡೋರು, ಹೇಳೋರು. 4 ಜನ ಕಾಂಬಿನೇಷನ್ನೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್. ದುಡ್ಡಿದ್ರೆ ದುಡ್ಡು ಕೊಡ್ಬೋದು, ಕೆಲಸ ಮಾಡಿಸೋದು ಆರ್ಗನೈಸಿಂಗ್ ಕೆಪಾಸಿಟಿ ಇದೆ, ಆರ್ಗನೈಸ್ ಮಾಡ್ಬೋದು, ಕೆಲಸ ಮಾಡೋರು ಕೆಲಸ ಮಾಡ್ಬೋದು, ಹೇಳೋದಿದ್ರೆ ಹೇಳ್ಬೋದು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.